ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದೋಷಾರೋಪ ನಿನ್ನೆ ನಿಗದಿಯಾಗಿತ್ತು. ಆದರೆ ದೋಷಾರೋಪ ಪ್ರಕ್ರಿಯೆಯನ್ನ ದರ್ಶನ್ ಅಂಡ್ ಗ್ಯಾಂಗ್ ಒಪ್ಪಿಲ್ಲ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್, ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕೇಸ್ನಲ್ಲಿ ದೋಷಾರೋಪವನ್ನು ಒಪ್ಪದ ದರ್ಶನ್, ಚಾರ್ಜ್ ಫ್ರೇಮ್ ನಿರಾಕರಿಸಿರುವ ಪವಿತ್ರ ಗೌಡ, ನವೆಂಬರ್ 10ಕ್ಕೆ ವಿಚಾರಣೆಯನ್ನ ನಿಗದಿಪಡಿಸಲಾಗಿದೆ. ನವೆಂಬರ್ 10ಕ್ಕೆ ವಿಚಾರಣೆಯನ್ನ ನಿಗದಿಪಡಿಸಿರುವ ಕೋರ್ಟ್ ಅಂದು ಫಿಕ್ಸಿಂಗ್ ಡೇಟ್ ಫಾರ್ ಟ್ರಯಲ್ ಪ್ರಕ್ರಿಯೆ. ಎಫ್ಡಿಟಿ ಪ್ರಕ್ರಿಯೆ ನಂತರ ಸಾಕ್ಷ್ಯ ವಿಚಾರಣೆ ನಡೆಯಲಿದೆ. ವಿಚಾರಣೆಗೆ ದಿನಾಂಕ ನಿಗದಿಪಡಿಸಲಿದೆ ಕೋರ್ಟ್. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಂಧಿಸಲ್ಪಟ್ಟು ಜೈಲು ಪಾಲಾಗಿರ್ತಕ್ಕಂಥ A1 ಆರೋಪಿ ಪವಿತ್ರ ಗೌಡ, A2 ಆರೋಪಿ ದರ್ಶನ್ ಸೇರಿದಂತೆ 17 ಜನ ಆರೋಪಿಗಳು ತಮ್ಮ ವಿರುದ್ಧದ ಆರೋಪಗಳನ್ನು ನ್ಯಾಯಾಲಯದ ಮುಂದೆ ನಿರಾಕರಣೆ ಮಾಡಿದ್ದಾರೆ. ನವೆಂಬರ್ 10ಕ್ಕೆ ನಿಗದಿಪಡಿಸಿದೆ ಕೋರ್ಟ್. ಮತ್ತೆ ಅವತ್ತು ಫಿಕ್ಸಿಂಗ್ ಡೇಟ್ ಫಾರ್ ಟ್ರಯಲ್ ಪ್ರಕ್ರಿಯೆ, ಟ್ರಯಲ್ ಪ್ರಕ್ರಿಯೆ ಇದೆಯಲ್ಲ ಅದಕ್ಕೆ ಡೇಟ್ ಕೂಡ ಫಿಕ್ಸ್ ಮಾಡಲಿದೆ. ಅವತ್ತು ಎಫ್ಡಿಟಿ ಪ್ರಕ್ರಿಯೆ ನಂತರ ಸಾಕ್ಷ್ಯ ವಿಚಾರಣೆ ಕೂಡ ಆರಂಭವಾಗಲಿದೆ. ಸಾಕ್ಷ್ಯ ವಿಚಾರಣೆಗೆ ದಿನಾಂಕವನ್ನ ಕೂಡ ನಿಗದಿಪಡಿಸಲಿದೆ ಕೋರ್ಟ್. ಒಟ್ಟಾರೆಯಾಗಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಿನ್ನೆ 17 ಜನ ಆರೋಪಿಗಳನ್ನು ಕೂಡ ಕೋರ್ಟ್ಗೆ ಕರೆತರಲಾಗಿತ್ತು. ಹಾಗೆ ಅವರನ್ನ ಚಾರ್ಜ್ ಫ್ರೇಮ್ ಪ್ರಕ್ರಿಯೆಗೆ ಕೂಡ ಒಳಪಡಿಸಲಾಗಿತ್ತು. ಆದರೆ ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ಆರಂಭವಾದ ನಂತರ ಎಲ್ಲ 17 ಜನ ಆರೋಪಿಗಳು ಕೂಡ ತಮ್ಮ ಮೇಲೆ ಇರತಕ್ಕಂಥ ಚಾರ್ಜ್ ಶೀಟ್ ಹಾಗೂ ಚಾರ್ಜ್ ಫ್ರೇಮ್ ಏನು ಆರೋಪಗಳಿದೆ ಆ ಆರೋಪಗಳನ್ನು ನಿರಾಕರಣೆ ಮಾಡಿದ್ದಾರೆ. ಹೀಗಾಗಿ ಈ ಚಾರ್ಜ್ ಫ್ರೇಮ್ ನಿರಾಕರಿಸಿದ ನಂತರ ನವೆಂಬರ್ 10ಕ್ಕೆ ನಿಗದಿಪಡಿಸಲಾಗಿದೆ ಮತ್ತೊಂದು ಡೇಟನ್ನು ಕೂಡ. ಅವತ್ತು ಏನಂದ್ರೆ ಟ್ರಯಲ್ ಪ್ರಕ್ರಿಯೆ ಆರಂಭವಾಗುತ್ತೆ. ಟ್ರಯಲ್ ಪ್ರಕ್ರಿಯೆಗೆ ಡೇಟ್ ಕೂಡ ಫಿಕ್ಸ್ ಮಾಡಲಾಗುತ್ತೆ. ಎಫ್ಟಿಟಿ ಪ್ರಕ್ರಿಯೆ ನಂತರ ಸಾಕ್ಷ್ಯ ವಿಚಾರಣೆಯನ್ನು ಕೂಡ ಮಾಡಲಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಬೇಲ್ ಸಿಗುವಂತಹ ಸಾಧ್ಯತೆ ಇದೆಯಾ ಎನ್ನುವಂತಹ ಪ್ರಶ್ನೆ ಉದ್ಭವವಾಗಿದ್ದು, ಸಿಗುವ ಸಾಧ್ಯತೆ ಕಡಿಮೆ ಇದೆ ಎನ್ನಲಾಗ್ತಾ ಇದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದಚ್ಚುಗೆ ಬೇಲ್ ಸಿಗುವ ಸಾಧ್ಯತೆ ಕಡಿಮೆ. ಸಾಕ್ಷ್ಯ ವಿಚಾರಣೆ ಮುಗಿಯುವವರೆಗೂ ಕೂಡ ಜಾಮೀನು ಕ್ಷೀಣ ಎನ್ನಲಾಗ್ತಾ ಇದೆ. ದಾಖಲಾಗಬೇಕಾಗಿದೆ ಪ್ರಮುಖ ಸಾಕ್ಷಿಗಳ ಹೇಳಿಕೆಗಳ ಪಾಟಿ ಸವಾಲಿಗೆ ಒಳಪಡಿಸಬೇಕಾಗಿದೆ. ಬಳಿಕ ಬೇಲ್ ಕೋರಿ ದಚ್ಚು ಅರ್ಜಿ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಇರಬಹುದು ಅಥವಾ ಇಲ್ಲದೆಯೂ ಇರಬಹುದು. ಆದರೆ ಈ ಪ್ರಕ್ರಿಯೆಗೆ ಹಲವಾರು ತಿಂಗಳುಗಳು ಕೂಡ ಹಿಡಿಯಲಿದೆ. ಇದಾಗಿದೆ ಮರಣದಂಡನೆ ಅಥವಾ ಜೀವಾವಧಿ ಶಿಕ್ಷೆಯ ಕೇಸ್. ಹೀಗಾಗಿ ಕೋರ್ಟ್ ಅಂಗಳದಲ್ಲಿ ದಚ್ಚು ಭವಿಷ್ಯ ನಿರ್ಧಾರವಾಗಲಿದೆ. ದರ್ಶನ್ ಅವರಿಗೆ ಬೇಲ್ ಸಿಗುತ್ತೆ ಎನ್ನುವಂತಹ ಒಂದಷ್ಟು ಕಾತುರತೆಯಿಂದ ಅವರ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ, ಅವರ ಕುಟುಂಬ ಕೂಡ ಕಾಯ್ತಾ ಇರುವಂಥದ್ದು. ಆದರೆ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರಿಗೆ ಬೇಲ್ ಸಿಗುವಂತಹ ಸಾಧ್ಯತೆ ತೀರಾ ಕಡಿಮೆ ಇರುವಂಥದ್ದು. ಯಾಕಂದರೆ ಸಾಕ್ಷ್ಯ ವಿಚಾರಣೆ ಮುಗಿಯೋದು ಹಲವಾರು ತಿಂಗಳುಗಳೇ ಬೇಕಾಗ್ಬೋದು. ಈಗಾಗಲೇ 1.5 ವರ್ಷ ಈ ಕೇಸ್ ನಡೀತಾ ಇರುವಂಥದ್ದು. ಇನ್ನು ಸಾಕ್ಷ್ಯ ವಿಚಾರಣೆ ಅಂತಂದರೆ ಟ್ರಯಲ್ ಸೆಷನ್ ಆರಂಭವಾಯಿತು ಅಂದರೆ 1.5 ವರ್ಷ ಆಗ್ಬೋದು ಅಥವಾ 2 ವರ್ಷ ಆಗ್ಬೋದು. ಯಾಕಂದರೆ ಈಗಾಗಲೇ ನಿರಾಕರಣೆ ಮಾಡಿದ್ದಾರೆ. ಚಾರ್ಜ್ ಫ್ರೇಮ್ ಅಂದರೆ 4,000ಕ್ಕೂ ಹೆಚ್ಚು ಪುಟಗಳ ಒಂದು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಾಗಿತ್ತು. ಹಾಗೆ ಆರೋಪ ನಿಗದಿ ಮಾಡಲಾಗಿತ್ತು. ಆ ಆರೋಪವನ್ನು ನ್ಯಾಯಾಧೀಶರು ಹೇಳಿದಾಗ ಆ ಆರೋಪಗಳನ್ನೆಲ್ಲವನ್ನ ಕೂಡ 17 ಜನ ಆರೋಪಿಗಳು ಕೂಡ ನಿರಾಕರಣೆ ಮಾಡಿದ್ದಾರೆ. ನೋಡಿ, ಹೀಗಾಗಿ ಸಾಕ್ಷ್ಯ ವಿಚಾರಣೆ ಆಗಬೇಕಾಗಿದೆ. ಸಾಕ್ಷ್ಯ ವಿಚಾರಣೆ ಮುಗಿಯುವವರೆಗೂ ಕೂಡ ಜಾಮೀನು ಸಿಗೋದು ತೀರಾ ಕಮ್ಮಿ, ತುಂಬ ಕ್ಷೀಣ ಅಂತಲೇ ಹೇಳ್ಬೋದು. ನೋಡಿ, ಪ್ರಮುಖವಾದಂತಹ ಸಾಕ್ಷಿಗಳ ಹೇಳಿಕೆ ಕೂಡ ಇಲ್ಲಿ ದಾಖಲಿಸಬೇಕಾಗಿದೆ. ಹಾಗೆ ಹೇಳಿಕೆಗಳ ಪಾಟಿ ಸವಾಲಿಗೆ ಅವರನ್ನು ಒಳಪಡಿಸಬೇಕಾಗಿದೆ. ಬಳಿಕ ಬೇಲ್ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಬೇಲ್ ಅರ್ಜಿ ಸಲ್ಲಿಕೆಯನ್ನು ಮಾಡಿದ್ರೂ ಕೂಡ ಬೇಲ್ ಸಿಗೋದು ತುಂಬ ಕಮ್ಮಿ ಎನ್ನಲಾಗ್ತಾ ಇರುವಂಥದ್ದು. ಅರ್ಜಿ ಸಲ್ಲಿಕೆ ಸಾಧ್ಯತೆ ಇರುವಂಥದ್ದು. ಈ ಪ್ರಕ್ರಿಯೆಗೆ ಹಲವಾರು ತಿಂಗಳು ಕೂಡ ಹಿಡಿಯುತ್ತೆ. ಟ್ರಯಲ್ ಸೆಷನ್ ಆರಂಭವಾಯಿತು ಅಂದರೆ ವರ್ಷ ಆಗಬಹುದು.
ಹೇಳೋಕ್ಕಾಗಲ್ಲ. 9 ತಿಂಗಳಾಗ್ಬೋದು, 10 ತಿಂಗಳಾಗ್ಬೋದು, 11 ತಿಂಗಳಾಗ್ಬೋದು, ವರ್ಷ ಆಗ್ಬೋದು, ಅಥವಾ 1.5 ವರ್ಷವೇ ಆಗಬಹುದು. ಇನ್ನು ಈ ಒಂದು ಕೊಲೆ ಕೇಸ್ ಏನಿದೆ, ಇದು ಮರಣದಂಡನೆ ಅಥವಾ ಜೀವಾವಧಿ ಶಿಕ್ಷೆಯ ಕೇಸ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಕೂಡ ಹಿಡಿಯುವಂಥದ್ದು. ಕೋರ್ಟ್ ಅಂಗಳದಲ್ಲಿ ದಚ್ಚು ಭವಿಷ್ಯ ಹಾಗೆ ಪವಿತ್ರ ಗೌಡ ಅವರ ಭವಿಷ್ಯ ಕೂಡ ನಿರ್ಧಾರವಾಗಲಿದೆ. ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಕೋರ್ಟ್ಗೆ ಬಂದಾಗ ಸೇಮ್ ಕಲರ್ ಡ್ರೆಸ್ ಹಾಕೊಂಡು ಬಂದ್ರ ಎನ್ನುವಂತಹ ಪ್ರಶ್ನೆ ಉದ್ಭವವಾಗಿದೆ. ಡ್ರೆಸ್ ಕೋಡ್ ಬಗ್ಗೆ ಕೂಡ ಗುರುತಿಸಿ ಇದ್ದಿರುವಂಥದ್ದು. ದಚ್ಚು ಪವಿತ್ರ ಕೋರ್ಟ್ ಬಂದಾಗ ಸೇಮ್ ಡ್ರೆಸ್ ಹಾಕೊಂಡು ಬಂದಿದ್ದಾರೆ ಎನ್ನುವಂತಹ ಗುಸುಗುಸು ಶುರುವಾಗಿದೆ. ಇಬ್ಬರ ಡ್ರೆಸ್ ಕೋಡ್ ಬಗ್ಗೆ ಗುಸುಗುಸು ಎದ್ದಿರುವಂಥದ್ದು. ಕೋರ್ಟ್ಗೆ ಬಂದಾಗ ನೀಲಿ ಬಟ್ಟೆಯನ್ನ ತೊಟ್ಟಿದ್ರಂತೆ ಇಬ್ಬರು ಕೂಡ. ಒಂದೇ ಬಣ್ಣದ ಬಟ್ಟೆಯನ್ನ ಧರಿಸಿ ಇನ್ನು ಕೆಲವರು ಅಚ್ಚರಿಯನ್ನ ಪಟ್ಟಿದ್ದಾರೆ. ದಚ್ಚು ತೊಟ್ಟಿದ್ದಂತಹ ಫುಲ್ ಸ್ಲೀವ್ ಸ್ವೆಟ್ ಶರ್ಟ್ ಬಣ್ಣ ಕೂಡ ನೀಲಿಯಾಗಿತ್ತು. ಇನ್ನು ಪವಿತ್ರ ಗೌಡ ಧರಿಸಿದಂತಹ ಚೂಡಿದಾರ್ ಬಣ್ಣ ಕೂಡ ಡಾರ್ಕ್ ಬ್ಲೂ ಆಗಿತ್ತು. ಮಾತನಾಡಿಕೊಂಡೇ ಒಂದೇ ಬಣ್ಣದ ಬಟ್ಟೆಯನ್ನ ಧರಿಸಿ ಬಂದ್ರ ದಚ್ಚು ಪವಿ ನೋಡಿದವರಿಂದ ಹೀಗೆ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ. ನೋಡಿ, ನಿನ್ನೆ ಇಬ್ರು ಕೂಡ ನೋಡಿ 17 ಜನ ಆರೋಪಿಗಳು ಕೂಡ ಬಂದರು. ಅದರಲ್ಲಿ ದರ್ಶನ್ ಅಂಡ್ ಪವಿತ್ರ ಗೌಡ A1 ಆರೋಪಿ ಹಾಗೂ A2 ಆರೋಪಿ. ಇವರಿಬ್ಬರ ಒಂದು ಒಡನಾಟ ಹೇಗಿದೆ, ಅದು ಜೈಲಲ್ಲೂ ಕೂಡ ಮುಂದುವರೆದಿದೆಯಾ ಎನ್ನುವಂತಹ ಪ್ರಶ್ನೆ ಉದ್ಭವವಾಗಿರುವಂಥದ್ದು. ಇದರ ಬಗ್ಗೆ ಗುಸುಗುಸು ಕೂಡ ಕೇಳಿ ಬಂದಿರುವಂಥದ್ದು. ನೋಡಿ, ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಸ್ವೆಟ್ ಶರ್ಟ್ ಹೂಡಿಯನ್ನು ಹಾಕೊಂಡು ಬಂದಿರುವಂಥದ್ದು ದರ್ಶನ್ ಅವರು. ಅದು ಕೂಡ ಒಂದು ಲೈಟ್ ಬ್ಲೂ ಕಲರ್ ಟೈಪ್ ಇರುವಂಥದ್ದು. ಹಾಗೆ ಪವಿತ್ರ ಗೌಡ ಅವರು ಕೂಡ ಡಾರ್ಕ್ ಬ್ಲೂ ಡ್ರೆಸ್ಸನ್ನು ಹಾಕೊಂಡು ಬಂದಿದ್ರು, ಚೂಡಿದಾರ್. ಹೀಗಾಗಿ ಇಬ್ಬರು ಕೂಡ ಡ್ರೆಸ್ ಕೋಡ್ ಮಾತಾಡ್ಕೊಂಡು ಹಾಕೊಂಡು ಬಂದ್ರಾ ಎನ್ನುವಂತಹ ಪ್ರಶ್ನೆ ಕೂಡ ಉದ್ಭವವಾಗಿರುವಂಥದ್ದು. ಕೋರ್ಟ್ಗೆ ಬಂದಾಗ ಇಬ್ಬರು ಕೂಡ ನೀಲಿ ಬಟ್ಟೆಯನ್ನು ತೊಟ್ಟಿದ್ರು. ಒಂದೇ ಬಣ್ಣದ ಬಟ್ಟೆಯನ್ನು ಧರಿಸಿದ್ದನ್ನು ಕಂಡು ಕೆಲವರು ಅಚ್ಚರಿಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನೋಡಿ, ದರ್ಶನ್ ಅವರು ತೊಟ್ಟಿದ್ದಂತೂ ಫುಲ್ ಸ್ಲೀವ್ ಸ್ವೆಟ್ ಶರ್ಟು, ಅದರ ಬಣ್ಣ ಕೂಡ ನೀಲಿಯಾಗಿದೆ. ಹಾಗೆ ಪವಿತ್ರ ಗೌಡ ಅವರು ತೊಟ್ಟಿದ್ದಂತಹ ಡ್ರೆಸ್ ಕಲರ್ ಕೂಡ ಡಾರ್ಕ್ ಬ್ಲೂ ಆಗಿರುವಂಥದ್ದು. ಮಾತನಾಡಿಕೊಂಡೇ ಒಂದೇ ಬಣ್ಣದ ಬಟ್ಟೆಯನ್ನು ಧರಿಸಿ ಬಂದ್ರಾ? ಹಾಗಾದರೆ ಮಾತನಾಡೋಕೆ ಸಾಧ್ಯವಾ ಜೈಲಲ್ಲಿ, ಕಾರಾಗೃಹದಲ್ಲಿ? ಅಸಲಿ ಏನಂದರೆ ಜೈಲಲ್ಲಿ ಮಾತನಾಡುವಂತಹ ಅವಕಾಶವಿಲ್ಲ. ಒಂದೇ ಜೈಲಲ್ಲಿದ್ದರೂ ಕೂಡ ಪ್ರತ್ಯೇಕ ಜೈಲಿನ ವ್ಯವಸ್ಥೆ ಇರುವಂಥದ್ದು, ಪ್ರತ್ಯೇಕ ಬ್ಯಾರಕ್ ವ್ಯವಸ್ಥೆ ಇರುವಂಥದ್ದು. ಇನ್ನು ಮಹಿಳೆಯರಿಗೆ ಪುರುಷರಿಗೆ ಇದೇ ಪ್ರತ್ಯೇಕ ಬ್ಯಾರಕ್ ಅಂತಲೇ ಹೇಳ್ಬೋದು. ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುವುದು ಅಸಾಧ್ಯ. ಹಾಗಾಗಿ ಕಾಕತಾಳೀಯ ಅಂತ ಗುಸುಗುಸುಗೆ ಬ್ರೇಕ್ ಕೂಡ ಹಾಕಲಾಗಿರುವಂಥದ್ದು. ಕಾರಾಗೃಹದಲ್ಲಿ ಇಬ್ಬರು ಕೂಡ ಮಾತನಾಡೋಕೆ ಸಾಧ್ಯವಾ? ಇಬ್ಬರು ಕೂಡ ಮಾತನಾಡ್ಕೊಂಡು ಬಟ್ಟೆ ಹಾಕೊಂಡು ಬಂದ್ರಾ ಎನ್ನುವಂತಹ ಗುಸುಗುಸು ಕೇಳಿ ಬಂದಿತ್ತು. ಆದರೆ ಇದಕ್ಕೆ ಫುಲ್ ಸ್ಟಾಪ್ ಹಾಕಿರುವಂಥದ್ದು. ಯಾಕಂದರೆ ಜೈಲಲ್ಲಿ ಆ ರೀತಿಯ ಅವಕಾಶ ಇಲ್ಲವೇ ಇಲ್ಲ. ಮಹಿಳೆಯರಿಗೆ ಒಂದು ಬ್ಯಾರಕ್ ಇರುತ್ತೆ, ಪುರುಷರಿಗೆ ಒಂದು ಬ್ಯಾರಕ್ ಇರುತ್ತೆ. ಹೀಗಾಗಿ ದಚ್ಚು ಇರೋದು ಬೇರೆ ಬ್ಯಾರಕ್ನಲ್ಲಿ, ಪವಿ ಇರೋದು ಕೂಡ ಬೇರೆ ಬ್ಯಾರಕ್ನಲ್ಲಿ. ಒಂದೇ ಜೈಲಲ್ಲಿದ್ದರೂ ಕೂಡ ಪ್ರತ್ಯೇಕ ಜೈಲಿನ ವ್ಯವಸ್ಥೆ ಇರೋದ್ರಿಂದ ಮಾತಾಡೋದು ಅಸಾಧ್ಯ. ಹೀಗಾಗಿ ಇದು ಕಾಕತಾಳೀಯ, ಕೋಇನ್ಸಿಡೆನ್ಸ್ ಅಂತಾನೆ ಹೇಳ್ಬೋದು. ಕೋಇನ್ಸಿಡೆನ್ಸಲ್ಲಿ ಇಬ್ಬರು ಕೂಡ ಹಾಕೊಂಡು ಬಂದಿದ್ದಾರೆ ಅಷ್ಟೇ, ಬೇರೆ ಇನ್ನೇನಿಲ್ಲ ಅಂತ ಗುಸುಗುಸುಗೆ ಬ್ರೇಕ್ ಹಾಕಲಾಗಿದೆ.